ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ ನಿಮ್ ಬಗ್ಗೆ ಏನ್ ಥಾಟ್ಸ್ ಇದೆ, ಏನ್ ಫೀಲಿಂಗ್ಸ್ ಇದೆ, ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತೀರಾ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಪ್ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್, ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಎಕ್ಸ್ ಪಾರ್ಟ್ನರ್ ಏನ್ ಥಿಂಕ್ ಮಾಡ್ತಿದ್ದಾರೆ, ವ್ಯೂವರ್ಸ್ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ ಅವ್ರಿಗೆ ಈಗ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ನಿಮ್ಮ ಎಕ್ಸ್ ಪಾರ್ಟ್ನರ್ ವೇಟ್ ಮಾಡ್ತಿದ್ದಾರೆ ಇಲ್ಲಿ. ಇಲ್ಲಿ ನಿಮ್ ಎಕ್ಸ್ ಪಾರ್ಟ್ನರ್ ಇಲ್ಲಿ ವೇಟ್ ಮಾಡ್ತಿದ್ದಾರೆ ನಿಮ್ಗೋಸ್ಕರ. ಅಂಡ್ ರಿಯೂನಿಯನ್ ಮಾಡ್ಬೇಕು, ನ್ಯೂ ಬಿಗಿನಿಂಗ್ ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಅವ್ರಿಗೆ ಏನ್ ಡೌಟ್ ಇದೆ ಅಂತಂದ್ರೆ, ನಾನು ಮತ್ತೆ ರಿಟರ್ನ್ ಬಂದ್ರೆ ನನ್ನ ಪರ್ಸನ್ ಒಪ್ಕೊಳ್ತಾರ, ನೀವು ಒಪ್ಕೊಳ್ತೀರಾ ಅನ್ನೋ ಒಂದು ಡೌಟ್ ಇದೆ. ಜಸ್ಟಿಸ್ ಮಾಡ್ತೀರಾ ಅನ್ನೋ ಒಂದು ಡೌಟ್ ಇದೆ. ಬಿಕಾಸ್ ಪಾಸ್ಟ್ ಅಲ್ಲಿ ಆ ಪರ್ಸನ್ ಬಿಟ್ಟೋಗಿದ್ದದು ಅವ್ರ ತಪ್ಪೋದು. ಈಗ ಅವ್ರಿಗೆ ರಿಯಲೈಸೇಷನ್ ಅನ್ನೋದಾಗಿದೆ, ಅವ್ರ ತಪ್ಪು ಅವರಿಗೆ ಅರಿವಾಗಿದೆ. ಅಂಡ್ ಇವನ್ ಪ್ರೇಯರ್ ಸಹ ಮಾಡ್ತಿದ್ದಾರೆ, ಯಾವಾಗ ನಾನು ಆ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಅಥವಾ ಎಲ್ಲೋ ಹೋಗಿ ಗೈಡೆನ್ಸ್ ತಗೊಳ್ಳೋದಾಗಿರ್ಬೋದು, ಎಲ್ಲೋ ರೀಡಿಂಗ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಅಂಡ್ ಆಲ್ಮೋಸ್ಟ್ ಅವ್ರು 3 months ಇಂದ ವೇಟ್ ಮಾಡ್ತಿದ್ದಾರೆ. ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಷ್ಟ್ರಲ್ಲಿ 3 months ಸಹ ಆಗ್ಬೋದು, ಇನ್ನೂ 3 months ಆಗ್ಬೋದು, ಆರ್ ಎಲ್ಸ್ 3 weeks ಸಹ ಆಗ್ಬೋದು. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್, ಒಂದು ಸಡನ್ ಆಗಿ ಅವ್ರಿಗೆ ರಿಯಲೈಸೇಷನ್ ಅನ್ನೋದಾಗಿದೆ ಆ ಪರ್ಸನ್ಗೆ. ಕ್ಲಾರಿಫೈ ಮಾಡೋಣ, ಯೂನಿವರ್ಸ್ ಕ್ಲಾರಿಫೈ ಮಾಡಿ ಕಾರ್ಡ್ಸ್ ನ. ಎಸ್, ಅವ್ರು ಯಾಕೆ ಪ್ರೇಯರ್ ಮಾಡ್ತಿದ್ದಾರೆ ಅಂತಂದ್ರೆ, ಅಗೇನ್ ಡಿಫೈನ್ಡ್ ಅವ್ರು ಬೈಕೊಳ್ತಿರೋದು. ಮುಂಚೆ ನೀವು ತುಂಬಾ ವೇಟ್ ಮಾಡಿದೀರಾ ಆ ಪರ್ಸನ್ಗೆ. ಅಂಡ್ ಇವ್ರ ಹತ್ರ ನೀವು ಟೈಮ್ ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. ಆ ಪರ್ಸನ್ ಟೈಮ್ ಕೊಡ್ತಿಲ್ಲ ಅಂತ ತುಂಬಾ ಜಗಳ ಮಾಡ್ತಿದ್ರಿ. ಒಂದು ಟೈಮ್ ವಿಚಾರವಾಗಿ ನೀವು ತುಂಬಾ ಜಗಳ ಮಾಡ್ಕೊಂಡು ಸಪರೇಟ್ ಆಗಿದ್ರಿ. ಅಂಡ್ ಈಗ ಈ ಪರ್ಸನ್ಗೆ ಏನ್ ಭಯ ಇದೆ ಅಂತಂದ್ರೆ, ನಾನು ಈಗ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ಒಪ್ಕೊಂಡ್ರು ಮುಂಚಿನ ರೀತಿ ನನ್ ಪ್ರೀತಿ ಇರುತ್ತಾ. ನೀವ್ ತುಂಬಾ ಗಿವಿಂಗ್ ಎನರ್ಜಿನಲ್ಲಿ ಇದ್ರಿ ವ್ಯೂವರ್ಸ್. ಆ ಪರ್ಸನ್ಗೆ ತುಂಬಾ ಕೊಟ್ಟಿದ್ದೀರಾ ಪ್ರೀತಿ ಅನ್ನೋದು. ಆಲ್ಮೋಸ್ಟ್ ಇದು 5 years ಸಹ ಇತ್ತು ಅನ್ಸುತ್ತೆ ಈ ಪ್ರೀತಿ ಅನ್ನೋದು. 5 years ಆದ್ಮೇಲೆ ಇದು ಬ್ರೇಕಪ್ ಆಗಿದೆ, ಆರ್ ಎಲ್ಸ್ 4 years, 3 years ಆ ರೀತಿ. ಬಟ್ ಈಗ ನೀವು ಒಂದು ಬೌಂಡ್ರೀಸ್ ಅಂತ ಇಟ್ಕೊಂಡಿದ್ದೀರಾ. ನಿಮ್ ಎಕ್ಸ್ ಪಾರ್ಟ್ನರ್ ಬಂದ್ರೂನು ನೀವು ಸ್ವಲ್ಪ ಸತಾಯಿಸ್ತೀರಾ ಪರ್ಸನ್ ಒಪ್ಕೊಳ್ಳೋದಿಕ್ಕೆ. ಅಂಡ್ ಸ್ಟಿಲ್ ಅವರಿಗೆ ರಿಯಲೈಸೇಷನ್ ಅನ್ನೋದು ತುಂಬಾ ಆಗಿದೆ. ಅಂಡ್ ಅವ್ರನ್ನವ್ರು ಬೈಕೊಳ್ತಾ ಇದ್ದಾರೆ, ನಾನು ಈ ರೀತಿ ಮಾಡಬಾರ್ದಿತ್ತು. ಅಂಡ್ ನಾನು ಅವ್ರು ಹಾಕಿದಷ್ಟು ಎಫರ್ಟ್ಸ್ ನಾನು ಹಾಕ್ಬೇಕಿತ್ತು, ನಾನು ಟೈಮ್ ಕೊಡ್ಬೇಕಿತ್ತು ಅನ್ನೋ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಅಂಡ್ ಅಗೇನ್ ಇಲ್ಲಿ ಆ ಪರ್ಸನ್ ಪ್ರೇಯರ್ ಮಾಡ್ತಿದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿ ಪ್ರೇಯರ್ ಮಾಡ್ತಿದೆ. ಅಂಡ್ ಟ್ರೂ ಡೀಪ್ ಫೀಲಿಂಗ್ಸ್ ಅನ್ನೋದು ಅವರಿಗೆ ಹೊಸದಾಗಿ ಉಟ್ಕೊಂಡಿದೆ. ಸೊ ಆ ಪರ್ಸನ್ ಈಗ ಹೆಂಗಾದ್ರೂ ಮಾಡಿ ನಾನು ನಿಮ್ಮನ್ನ ರಿಯೂನಿಯನ್ ಮಾಡ್ಕೋಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು, ಅಗೇನ್ ಇದು ರಿಯೂನಿಯನ್ ಅನ್ನೋದು ಆಗ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಆ ಪರ್ಸನ್. ಅಂಡ್ ನೀವ್ ನೋಡಿದ್ರೆ ಇಲ್ಲಿ ನೀವು ಒಪ್ಕೊಳ್ಳೋ ತರ ಅವ್ರಿಗೆ ಕಾಣ್ತಿಲ್ಲ. ಸೊ ಇಲ್ಲಿ ಬ್ಲಾಕಿಂಗ್ ಎನರ್ಜಿ ಏನು ಇಲ್ಲ, ಒಂದ್ ಮೆಚುರಿಟಿ ಇಂದಾನೇ ನೀವಿಬ್ರು ಸಪರೇಟ್ ಆಗಿದ್ರಿ ಅನ್ಸುತ್ತೆ. ಬಿಕಾಸ್ ಆಫ್ ಟೈಮ್ ಇಶ್ಯೂ, ಟೈಮ್ ಅವ್ರು ಕೊಡ್ತಿರ್ಲಿಲ್ಲ, ನೀವು ತುಂಬಾ ವೇಟ್ ಮಾಡಿ ಮಾಡಿ ನಿಮಗ್ ಸಾಕಾಗಿತ್ತು. ಸೊ ನೀವೇ ಹೇಳಿ ಬ್ರೇಕಪ್ ಮಾಡಿರ್ತೀರಾ. ಆ ಟೈಮಲ್ಲಿ ಆ ಪರ್ಸನ್ ಸಹ ಏನು ರೆಸ್ಪಾನ್ಸ್
ಮಾಡ್ದಿರಾ ಒಪ್ಕೊಂಡ್ ಹೋಗಿರ್ತಾರೆ ಆ ಪರ್ಸನ್. ಬಟ್ ಈಗ ಅವರಿಗೆ ಸಡನ್ ರಿಯಲೈಸೇಷನ್ ಅನ್ನೋದಾಗಿದೆ. ಅಂಡ್ ನೀವು ನಿಮ್ ಲೈಫ್ ಅಲ್ಲಿ ಸ್ವಲ್ಪ ಒಂದ್ ಲಿಮಿಟ್ ಅಂತ ನೀವ್ ಈಗ ಇಟ್ಟಿದ್ದೀರಾ. ಮುಂಚೆ ಇರೋ ರೀತಿ ನೀವಿಲ್ಲ ಈಗ. ಈಗ ನೀವಾಯ್ತು, ನಿಮ್ ಕೆಲ್ಸ ಆಯ್ತು, ಆ ರೀತಿ ನೀವು ಗ್ರೋತ್ ಆಗ್ತಿದ್ದೀರಾ. ಬಟ್ ಈಗ ಆ ಪರ್ಸನ್ಗೆ ಒಂದ್ ಸಡನ್ ರಿಯಲೈಸೇಷನ್ ಇದ್ದು ಒಂದು ಟ್ರೂ ಡೀಪ್ ಫೀಲಿಂಗ್ಸ್ ಇರೋದ್ರಿಂದ ಆ ಪರ್ಸನ್ ಬರ್ತಿದ್ದಾರೆ ಅಂಡ್ ರಿಯೂನಿಯನ್ ಮಾಡ್ಕೋಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ ಆಗ್ಬೇಕು. ಈ ಪ್ರೀತಿ ಮುಂಚೆ ಎಷ್ಟು ಪ್ರೀತಿ ಮಾಡ್ತಿದ್ರಲ್ಲ ಆ ರೀತಿ ಪ್ರೀತಿ ಮಾಡ್ಬೇಕು ನೀವು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬರ್ತಿದ್ದಾರೆ. ಬಿಕಾಸ್ ಇವ್ರು ಬಿಟ್ಟೋದ್ಮೇಲೆ, ನೀವು ಬಿಟ್ಮೇಲೆ ಯಾರು ಸಿಕ್ಕಿಲ್ಲ ಅನ್ಸುತ್ತೆ ನಿಮ್ ರೀತಿ ಪ್ರೀತಿ ಮಾಡೋರು. ಇವ್ರೆಲ್ಲೂ ನೋಡಿಲ್ಲ ಅನ್ಸುತ್ತೆ ನಿಮ್ ರೀತಿ ಪ್ರೀತಿ ಮಾಡೋರ್ನ. ಸೊ ಓನ್ಲಿ ಆ ಪರ್ಸನ್ ಈಗ ರಿಟರ್ನ್ ಬರ್ತಿರೋದು ರಿಯೂನಿಯನ್ ಮಾಡೋದಿಕ್ಕೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವೀಗ ನೀವಾಯ್ತು, ನಿಮ್ ಫ್ಯಾಮಿಲಿ ಆಯ್ತು ಅಂತ ನೀವಿದ್ದೀರಾ. ನಿಮ್ ಕೆಲ್ಸ ಏನು ಅದನ್ನ ನೀವು ನೋಡ್ಕೊಂಡ್ ನೀವಿದ್ದೀರಾ. ಆ ಪರ್ಸನ್ ಬಗ್ಗೆ ಅಷ್ಟೊಂದ್ ತಲೆ ಕೆಡ್ಸ್ಕೊಳ್ತಿಲ್ಲ ನೀವು. ಬಟ್ ಸ್ಟಿಲ್ ಅನ್ಸುತ್ತೆ ನಿಮ್ಗೆ, ಯಾವತ್ತಾದ್ರೂ ಇವ್ರು ನನ್ಗೆ ಕಾಲ್ ಮಾಡ್ಬೋದಾ, ಅಥವಾ ಯಾವತ್ತಾದ್ರೂ ಇವ್ರು ನನ್ ಜೊತೆ ಮಾತಾಡ್ತಾರ, ಅಥವಾ ಮೆಸೇಜ್ ಮಾಡ್ತಾರ, ಮೀಟ್ ಮಾಡ್ತಾರ ಅನ್ನೋ ಥಾಟ್ಸ್ ಎಲ್ಲ ನಿಮ್ಗೂ ತುಂಬಾ ಇದೆ. ಬಟ್ ಆ ಥಾಟ್ಸ್ ಇದ್ರು ನಿಮ್ ಲೈಫ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಮೂವ್ ಆನ್ ಆಗಿದ್ದೀರಾ. ಅಂಡ್ ನಿಮ್ ಲೈಫ್ ನ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದೀರಾ. ಈಗ ಒಂದು ಲೆಸನ್ ಕಲ್ತಿದ್ದೀರಾ. ಆ ಪರ್ಸನ್ ಬಿಟ್ಟೋದ್ಮೇಲೆ ನೀವು ತುಂಬಾ ಟೈಮ್ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಅವ್ರ ಕಡೆಯಿಂದ ಏನು ಸಿಕ್ಲಿಲ್ಲ ಅಂತಂದಾಗ ನೀವು ತುಂಬಾ ಚೇಂಜ್ ಆದ್ರಿ. ಅಂಡ್ ನಿಮ್ ಲೈಫ್ ಕಡೆ ನೀವು ಗ್ರೋತ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಅದನ್ನ ನೀವು ಪಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಅಂಡ್ ಮನಿ ವೈಸ್ ನೀವು ತುಂಬಾ ಫುಲ್ಫಿಲ್ ಆಗಿದ್ದೀರಾ ಈಗ. ಅದ್ ಬಿಟ್ರೆ ನಿಮ್ ಲೈಫ್ ಅನ್ನೋದು ಸಿಂಗಲ್ ಆಗಿರೋದು, ಪಾರ್ಟ್ನರ್ ಒಬ್ರು ಇಲ್ಲ ಅನ್ನೋ ವಿಚಾರವಾಗಿ ಅಷ್ಟೇ. ಅಂಡ್ ನೀವು ಜೆನ್ಯೂನ್ ಸಹ ಇದ್ದೀರಾ. ನೀವು ಮೂವ್ ಆನ್ ಆಗಿದ್ದೀರಾ ಅಂದಿದ ತಕ್ಷಣ ನೀವು ಯಾವ್ದೋ ಬೇರೆ ಪರ್ಸನ್ ನ ಮತ್ತೆ ಇಷ್ಟಪಟ್ರಿ ಆಗ್ಲಿ ಆ ರೀತಿ ಏನು ಇಲ್ಲ. ನಿಮ್ ಲೈಫ್ ಅಲ್ಲಿ ನೀವ್ ಇದ್ದೀರಾ. ಆ ಪರ್ಸನ್ ಬಿಟ್ಟೋದ್ಮೇಲೆ ನಿಮ್ಗೆ ಅನ್ಸಿದಿಷ್ಟೇ, ಯಾವತ್ತೇ ಆಗ್ಲಿ ನಮಗ್ ನಾವೇ ಅನ್ನೋ ಒಂದ್ ರೀತಿ ನಿಮಗ್ ನೀವು ಮೋಟಿವೇಟ್ ಮಾಡ್ಕೊಂಡು ನೀವು ನಿಮ್ ಲೈಫ್ ಅಲ್ಲಿ ಗ್ರೋತ್ ಆಗೋದಿಕ್ಕೆ ಸ್ಟಾರ್ಟ್ ಆದ್ರಿ. ಅಂಡ್ ಈಗ ಆ ಪರ್ಸನ್ ಆಕ್ಷನ್ಸ್ ತಗೊಂಡ್ ಬರ್ತಿದ್ದಾರೆ. ಬಿಕಾಸ್ ಅವರಿಗೆ ನೀವ್ ಇರೋ ರೀತಿನೇ ಅವ್ರಿಗೆ ಇಷ್ಟ ಆಗಿದೆ. ನೀವು ಆ ಟೈಮ್ ಅಲ್ಲಿ ಟೈಮ್ ಕೊಡಿ ಅಂತ ಕೇಳಿದ್ರು, ಇವರು ಪ್ರಾಕ್ಟಿಕಲ್ ಆಗಿ ಬಿಹೇವ್ ಮಾಡಿದ್ರು. ಪ್ರಾಕ್ಟಿಕಲ್ ಇನ್ ಸೆನ್ಸ್ ಅಷ್ಟು ಇಲ್ಲ, ಅವ್ರು ಟೈಮೇ ಕೊಡ್ಲಿಲ್ಲ ನಿಮ್ಗಾಗ. ಈಗ ನಿಮ್ ಲೈಫ್ ಅಲ್ಲಿ ನೀವು ಗ್ರೋತ್ ಆಗಿರೋದು ನೋಡಿ, ಆ ಪರ್ಸನ್ಗೆ ಈಗ ಅಗೇನ್ ನಿಮ್ ಮೇಲೆ ಪ್ರೀತಿ ಅನ್ನೋದು ಹುಟ್ಟಿದೆ. ಆ ಪರ್ಸನ್ ಸಹ ವೇಟ್ ಮಾಡ್ತಿದ್ದಾರೆ, ಅಪ್ರೋಚ್ ಮಾಡ್ಬೇಕು, ಮಾತಾಡ್ಸ್ಬೇಕು ಅಂತ. ಬಂದ್ರು ಆ ಪರ್ಸನ್ಗೆ ಒಂದು ಭಯ ಇದೆ. ಅಂಡ್ ಫಸ್ಟ್ ಅವರಿಗೆ ಕ್ಲಾರಿಫೈ ಆಗ್ಬೇಕು, ನೀವು ಒಪ್ಕೊಳ್ತೀರಾ ಆ ಪರ್ಸನ್ ಅಂತ. ಇನ್ ಕೆಲವ್ರು ಹೇಗಿದ್ದೀರಾ ಅಂತಂದ್ರೆ, ಆ ಪರ್ಸನ್ ಜೊತೆಲಿ ಮಾತಾಡೋದಿಕ್ ರೆಡಿ ಇದ್ದೀರಾ ಅಂಡ್ ಮೆಸೇಜ್ ಮಾಡಿದ್ರು ರೆಡಿ ಇದ್ದೀರಾ. ಬಟ್ ಸ್ಟಿಲ್ ನಿಮ್ ಲೈಫ್ಗೆ ಆ ಪರ್ಸನ್ ನೀವು ಅಗೇನ್ ರಿಟರ್ನ್ ತಗೊಳೋದಿಕ್ಕೆ ಇಷ್ಟ ಪಡ್ತಿಲ್ಲ ಕೆಲವರು. ಬಿಕಾಸ್ ಆ ಪರ್ಸನ್ ನಿಮ್ ಲೈಫ್ ಅಲ್ಲಿ ಒಂದು 5 ವರ್ಷ ಇರ್ಲಿ, 4 ವರ್ಷ ಇರ್ಲಿ, ಎಷ್ಟೇ ತಿಂಗಳಿರ್ಲಿ, ವರ್ಷ ಇದ್ರೂನು ನೀವ್ ತುಂಬಾ ಪಾಠ ಕಲ್ತಿದ್ದೀರಾ ಈ ರಿಲೇಶನ್ಶಿಪ್ ಇಂದ. ತುಂಬಾ ಜನ ಲಾಂಗ್ ಡಿಸ್ಟೆನ್ಸ್ ಅಲ್ಲೇ ಇದ್ರಿ ಅಂತ ಅನ್ಸುತ್ತೆ. ಸೊ ಅದರಿಂದ ನೀವು ತುಂಬಾ ಪಾಠ ಕಲ್ತಿದ್ದೀರಾ. ನನ್ನ ಲೈಫ್ಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು, ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೋಬಾರ್ದು ಅನ್ನೋದನ್ನ, ಅಂಡ್ ಒಂದು ಪೇಷನ್ಸ್ ಅನ್ನೋದನ್ನ ನೀವು ಈ ರಿಲೇಶನ್ಶಿಪ್ ಅಲ್ಲೇ ನೀವು ಕಲ್ತಿರೋದು ಅಂತ ಅನ್ಸ್ತಿದೆ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ಈ ರೀಡಿಂಗ್ಗೆ. ಇಲ್ಲಿ ಆ ಪರ್ಸನ್ ನಿಮ್ ಎಕ್ಸ್ ಯಾರಿದಾರಲ್ಲ, ನಿಮ್ ಬಗ್ಗೆ ಥಿಂಕ್ ಮಾಡಿ ಮಾಡಿ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಂಡಿದ್ದಾರೆ. ಅಂಡ್ ನೀವು
ಅವ್ರ ಲೈಫಲ್ಲಿ ಇದ್ದಾಗ ನೀವು ತುಂಬಾ ಕೇರ್ ಮಾಡ್ತಿದ್ರಿ. ದೂರ ಇದ್ರು ಅಷ್ಟೇ, ಹತ್ರ ಇದ್ರು ಅಷ್ಟೇ, ನೀವು ತುಂಬಾ ಕೇರಿಂಗ್ ತೋರಿಸ್ತಿದ್ರಿ ಅವರಿಗೆ. ಅದು ಅವ್ರಿಗೆ ಇಷ್ಟ ಆಗಿದೆ. ಈಗ ಅವರಿಗೆ ಹೆಲ್ತ್ ಅಪ್ಸೆಟ್ ಆದಾಗ ಯಾರು ಹೇಳೋರಿಲ್ಲ, ಕೇರಿಂಗ್ ತೋರ್ಸೋರಿಲ್ಲ. ಸೊ ಅವರು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನ. ಅವರಿಗೆ ಒಂದು ಗಿಲ್ಟ್ ಫೀಲ್ ಅನ್ನೋದಿದೆ. ನಾನ್ ಮೋಸ ಮಾಡ್ಬಿಟ್ಟೆ ಆ ಪರ್ಸನ್ಗೆ, ಬಿಟ್ಟೋಗ್ಬಾರ್ದಿತ್ತು, ನಾನು ಎಕ್ಸ್‌ಪ್ರೆಸ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಜೊತೆನಲ್ಲಿ ನಿಮ್ ಎಕ್ಸ್ ಪಾರ್ಟ್ನರ್‌ಗೆ 7 ಚಕ್ರ ಬ್ಯಾಲೆನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಈಕ್ವಲ್ ಆಗಿಲ್ಲ, ಅವರಿಗೆ ಬ್ಯಾಲೆನ್ಸ್ ಅನ್ನೋದಿಲ್ಲ ಈಗ. ಪಾಸ್ಟ್ ಅಲ್ಲಿ ಆ ಪರ್ಸನ್ ಹಾರ್ಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿತ್ತು. ಅಂಡ್ ಈಗ ಹಾರ್ಟ್ ಚಕ್ರ ಓಪನ್ ಆಗಿದೆ, ಬಟ್ ಸ್ಟಿಲ್ ಬೇರೆ ಚಕ್ರಗಳು ಬ್ಯಾಲೆನ್ಸ್ ಆಗಿಲ್ಲ ಅವರಿಗೆ. ಸೊ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅಂಡ್ ಆ ಪರ್ಸನ್ ಹೀಲ್ ಸಹ ಆಗ್ಬೇಕು. ಅವ್ರು ಹೀಲ್ ಆದ್ಮೇಲೆ ಡೆಫಿನೆಟ್ಲಿ ನಿಮ್ ಕಡೆ ಬರ್ತಾರೆ. ನಿಮ್ ಎಕ್ಸ್ ಪಾರ್ಟ್ನರ್ ಬಂದು ನಿಮ್ಮನ್ನ ಅಪ್ರೋಚ್ ಮಾಡೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಅಂಡ್ ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಂಡ್ ಅವ್ರ ಆಕ್ಷನ್ಸ್ ಮೇಲೆ ಡಿಪೆಂಡ್ ಮಾಡಿ. ಓಕೆ, ಅವ್ರ ಮಾತಲ್ಲಿ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಆಕ್ಷನ್ಸ್ ಏನ್ ತೋರಿಸ್ತಾರೆ, ನಿಮ್ ಲೈಫಿಗೆ ಇದು ಸೂಟ್ ಆಗುತ್ತೆ ಅಂದ್ರೆ ಖಂಡಿತ ನೀವು ಒಪ್ಕೊಳ್ಳಿ. ಬಿಕಾಸ್ ಅ ಪರ್ಸನ್ ಚೇಂಜ್ ಆಗಿದ್ದಾರೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಅಂಡ್ ಇದು ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಅವರು ಬಿಟ್ಬಿಡಿ. ಅಂಡ್ ವಿಡಿಯೋ ಸಾರಿ, ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಈ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು ಗೈಸ್. ಬಾಯ್.